ನಮಸ್ಕಾರ ರೀ ಎಲ್ರಿಗೂ. ನಾವ್ರಿ ಪಾರಬಟ್ಟಿ ಮಂದಿ. ನಮಸ್ತೆ. ಇನ್ಸ್ಟಾಗ್ರಾಮ್ ಒಳಗೆ ಸ್ಟೋರಿ ಹಾಕಿದ್ರಿ, ಏನೇನ್ ಕ್ವಶನ್ಸ್ ಕೇಳ್ತೀರಿ ಕೇರಿ ಅಂತೇಳಿ. ಇದು ನಂದು ಫಸ್ಟ್ ವಿಡಿಯೋ ಅದ್ರ ಕ್ವಶನ್ ಅಂಡ್ ಆನ್ಸರ್ಸ್ ಫಸ್ಟ್ ವಿಡಿಯೋ ಮಾಡ್ಲತ್ತೀನಿ. ಸೊ ಹಂಗಾಗಿ ಜಾಸ್ತಿ ಜನ ಕ್ವಶನ್ಸ್ ಕೇಳಿಲ್ಲ, 7 ಜನ ಏನೋ ಕೇಳ್ಯಾರಿ ಕ್ವಶನ್ಸ್. ಆ 7 ಜನ ಏನ್ ಕ್ವಶನ್ಸ್ ಕೇಳ್ಯಾರ ನೋಡಮಿ, ಎಲ್ಲಾ ಕ್ವಶನ್ಸಿಗೆ ಆನ್ಸರ್ ಮಾಡ್ತೀನಿ. ನೋಡೋಣ ಒನ್ ಬೈ ಒನ್ ಆನ್ಸರ್ ಮಾಡ್ತಾ ಹೋಗಮಿ. ಇದು ಅವ್ರು ಕೇಳಿ ಭಾಳ ದಿನ ಆಯ್ತ್ರಿ, ಬಟ್ ನನಗೆ ಆನ್ಸರ್ ಮಾಡ್ಲಿಕ್ಕೆ ಸ್ವಲ್ಪ ಲೇಟ್ ಆಗ್ಲತ್ತದ. ಯಾಕಂತಂದ್ರೆ ಸ್ವಲ್ಪ ಕೆಲವು ಕೆಲಸಗಳದ ಬಿಸಿ ಇದ್ದೀನಿ, ಹಂಗಾಗಿ ವಿಡಿಯೋ ಮಾಡ್ಲಿಕ್ಕೆ ಆಗಲಾಗ್ಯದ ಅಂತಲ್ಲ, ಆಗಿರ್ಲಿಲ್ಲ. ನೋಡೋಣ ಯಾರ್ಯಾರು ಏನೇನು ಕ್ವಶನ್ಸ್ ಕೇಳ್ಯಾರ ನೋಡೋಣ. ಸೊ ಆ ಎಲ್ಲ ಕ್ವಶನ್ಸ್ ಸ್ಕ್ರೀನ್ಶಾಟ್ಸ್ ಇಟ್ಕೊಂಡಿನ್ರಿ, ನನ್ನ ಹತ್ರ ಸ್ಕ್ರೀನ್ಶಾಟ್ಸ್ ಅವ. ಎಲ್ಲ ಸ್ಕ್ರೀನ್ಶಾಟ್ಸ್ ಇದೇ ಮೊಬೈಲ್ನಾಗ ಅವ, ಈ ಮೊಬೈಲ್ನಾಗ ರೆಕಾರ್ಡ್ ಮಾಡ್ಲತ್ತೀನಿ. ಈಗ ಸದ್ಯಕ್ಕೆ ಅವು ಕ್ವಶನ್ಸ್ಗಳು ಒಂದು ಪೇಪರ್ನಾಗ ಬರ್ಕೊಂಬಂದಿನ್ರಿ ನಾನು. ನೋಡೋಣ ಯಾರ್ಯಾರು ಏನೇನು ಕ್ವಶನ್ಸ್ ಕೇಳ್ಯಾರ, ಒನ್ ಬೈ ಒನ್ ಆನ್ಸರ್ ಮಾಡಮಿ ಆ ಕ್ವಶನ್ಸಿಗೆ. ಫಸ್ಟ್ ಕ್ವಶನ್ ಇಬ್ರಾಹಿಂ ಪಟೇಲ್ ಹಾಯ್ ಅಂತ ಹಾಕ್ಯಾರ. ಹಾಯ್ ರೀ ಅಣ್ಣ, ಹಾಯ್. ಕುಪ್ಪು 787 ಹಾಯ್ ಸರ್ ಅಂತ ಹಾಕ್ಯಾರ. ಕುಪ್ಪು ಐ ಥಿಂಕ್ ಇವ್ರ ಸ್ಟೂಡೆಂಟ್ ಇರ್ಬೋದು. ಹಾಯ್ ಅಪ್ಪು, ಹಾಯ್. ಮತ್ತು ಕೆಲವೊಬ್ಬರು ಆನ್ಲೈನ್ ಒಳಗೆ ಇಲ್ರಿ, ಕೆಲವೊಂದು ಸ್ಟೂಡೆಂಟ್ಸ್ಗಳು, ನನ್ನ ಕೆಲವೊಂದು ಸ್ಟೂಡೆಂಟ್ಸ್ಗಳು ಏನೋ ಸೋಷಿಯಲ್ ಮೀಡಿಯಾ ಒಳಗಿಲ್ಲ. ಅವ್ರನ್ನು ನನಗೆ ಅವಾಗವಾಗ ಕೇಳ್ತಾರಂತ, ಬೇರೆಯವ್ರು ಬಂದು ಹೇಳ್ತಿರ್ತಾರ. ಎಲ್ಲ ಸ್ಟೂಡೆಂಟ್ಸಿಗೆ ಯಾರ್ಯಾರು ಸೋಷಿಯಲ್ ಮೀಡಿಯಾ ಒಳಗಿಲ್ಲ ಅವ್ರೆಲ್ರಿಗೂ ನನ್ನ ಕಡೆಯಿಂದ ಹಾಯ್. ಎಲ್ರಿಗೂ ಕೇಳತ್ತೀನಿ, ಎಲ್ಲರೂ ಆರಾಮಿದ್ದೀರಿ ಅಂತ ಅನ್ಕೊಂಡಿನಿ. ಚಲೋ ಸ್ಟಡಿ ಮಾಡ್ರಿ, ಚಲೋ ಒಳ್ಳೆ ರಿಸಲ್ಟ್ಸ್ ಮಾಡ್ರಿ. ಓಕೆ, ಆರಾಮಿರ್ರಿ. ನೆಕ್ಸ್ಟ್ ಶ್ರೀಕಾಂತ್ ದೊಡ್ಡಮನಿ, ನಿಮ್ಮ ಎಜುಕೇಶನ್ ಏನಾಗಿದೆ ಬ್ರೋ ಆ್ಯಂಡ್ ಸಿಸ್ಟರ್? ರೈಟ್, ಎಜುಕೇಶನ್ ನೋಡ್ರಿ ಬ್ರದರ್, ನಮ್ದು BSc MSc B.Ed ಆಗ್ಯದ್ರಿ. B.Ed ಪರ್ಸ್ಯೂಯಿಂಗ್ ಅದ ರೀ, ಇನ್ನೊಂದು 2 ಸೆಮ್ ಅವ. ಅದು ಎಲ್ಲೆಲ್ಲಿ ಆಗ್ಯದ ಅಂತ ಹೇಳ್ತೀನಿ ರೀ. ಎಲ್ಲೆಲ್ಲ ಅಂತಂದ್ರೆ 1 to 8th ಸ್ಟ್ಯಾಂಡರ್ಡ್ ತನಕ ನಮ್ಮೂರೊಳಗೆ ಆಗ್ಯದ್ರಿ. ನಮ್ಮೂರು ಕುರಿಕೋಟ ಒಳಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕುರಿಕೋಟ ಗೌರ್ಮೆಂಟ್ ಸ್ಕೂಲ್ನಾಗ ಆಗ್ಯದ್ರಿ 1 to 8 ತನಕ. ಆಮೇಲೆ 9th 10th ಏನೈತ್ರಿ ಔರಾದೊಳಗೆ ಆಗ್ಯದ್ರಿ. ಇಲ್ಲಿ ಔರಾದ್ ಅಂತ ಬರ್ತದ್ರಿ, ಕಲಬುರ್ಗಿ ಹೋಗ್ಬೇಕಾದ್ರೆ ದಾರಿ ಒಳಗೆ ಬರ್ತದ. ನಮ್ಮೂರಿನಿಂದ ಒಂದು 5-6 ಕಿಲೋಮೀಟರ್ ಆಗ್ತದ್ರಿ. ಅಲ್ಲಿ ಔರಾದೊಳಗೆ ನಂದು 9th 10th ಆಗ್ಯದ್ರಿ. ಅಲ್ಲಿ 9th 10th ಆದ್ಮೇಲೆ PUC ದೊಡ್ಡಪ್ಪ ಕಾಲೇಜ್ ರೀ. ದೊಡ್ಡಪ್ಪ ಕಾಲೇಜ್ ಅಪ್ಪ ಗಾರ್ಡನ್ ಅಪೋಸಿಟ್ ಬರ್ತದ್ರಿ. ಅಪ್ಪ ಗಾರ್ಡನ್ ಅಪೋಸಿಟ್ ದೊಡ್ಡಪ್ಪ ಕಾಲೇಜ್ ಅಂತದ ರೀ. ಅಲ್ಲಿ ದೊಡ್ಡಪ್ಪ ಒಳಗೆ PUC ಆಗ್ಯದ. PUC ಆದ್ಮೇಲೆ ಡಿಗ್ರಿ ಗೌರ್ಮೆಂಟ್ ಡಿಗ್ರಿ ಆಟೋನಮಸ್ ಕಾಲೇಜ್ ನ್ಯೂ RTO ಬಲ್ಲದ ರೀ. ನ್ಯೂ RTO ಬಲ್ಲದ, ಅಲ್ಲಿ ಆಟೋನಮಸ್ ಕಾಲೇಜ್ ಒಳಗೆ ನಂದು ಡಿಗ್ರಿ ಆಗ್ಯದ. ಅದಾದ್ಮೇಲೆ PG MSc ಪೋಸ್ಟ್ ಗ್ರಾಜುಯೇಷನ್ ಎಲ್ಲ ಆಗ್ಯದ ಅಂದ್ರೆ SB ಯೂನಿವರ್ಸಿಟಿ ಒಳಗೆ, SB ಕಾಲೇಜ್ ಒಳಗೆ MSc ಮ್ಯಾಥಮೆಟಿಕ್ಸ್ ಮುಗಿದ್ರಿ ನಂದು. ಅದಾದ್ಮೇಲೆ ಇವಾಗ B.Ed ಇಂದಿರಾ ಗಾಂಧಿ B.Ed ಕಾಲೇಜ್ ಅಂತದ ರೀ, ಅಲ್ಲಿ ಮಾಡೀನಿ. ಡಿಸ್ಕಂಟಿನ್ಯೂ ಅದ ರೀ, ಪರ್ಸೂಯಿಂಗ್ 1 year ಮುಗ್ದದ. 1 year ಮುಗ್ದು, ಫಸ್ಟ್ ಸೆಮ್ ಸೆಕೆಂಡ್ ಸೆಮ್ ಮುಗ್ದದ್ರಿ. ಇನ್ನೂ 2 ಸೆಮ್ ಆದ್ರೆ ಮುಗ್ದೇ ಹೋಯ್ತು. ರೈಟ್, ಇದು ನಂದು ಕ್ವಾಲಿಫಿಕೇಶನ್ ರೀ. ತಂಗಿಯವ್ರದ್ದು ಏನಾಗ್ಯದ ಅಂದ್ರೆ, ಅವ್ರದ್ದು ಸೇಮ್ ರೀ. 1 to 8th ಇಲ್ಲೇ ಕುರ್ಕೋಟ ಒಳಗೆ ಪ್ರೈಮರಿ ಒಳಗೆ ಆಗ್ಯದ್ರಿ. 9th 10th ಸೇಮ್ ಔರಾದ್. ಅದಾದ್ಮೇಲೆ ಅವ್ರದ್ದು PUC ಶಕುಂತಲಾ ಪಾಟೀಲ್ ಕಾಲೇಜ್ನಾಗ ಆಗ್ಯದ್ರಿ. PUC ಮುಗಿದ್ಮೇಲೆ ಅವ್ರು ಏನ್ ಮಾಡಿದ್ರಿ, ಸಿವಿಲ್ ಇಂಜಿನಿಯರಿಂಗ್ ಮಾಡಿದ್ರಿ. ಸಿವಿಲ್ ಇಂಜಿನಿಯರಿಂಗ್ ಅಲ್ಲಂದ್ರೆ ಅವ್ರು PDA ಒಳಗೆ ಸಿವಿಲ್ ಇಂಜಿನಿಯರಿಂಗ್ ಮುಗಿದ್ರಿ. ಈಗ ಸಿವಿಲ್ ಇಂಜಿನಿಯರಿಂಗ್ ಮುಗಿಸ್ಕೊಂಡು ಅವರು ಜಾಬ್ ಮಾಡತ್ತಾರ್ರಿ. ಈಗ 3D ಮಾಡ್ಯುಲರ್ ಆಗಿ ಜಾಬ್ ಮಾಡ್ಲತ್ತಾರ್ರಿ. ಅವ್ರದ್ದು ಸಿವಿಲ್ ಇಂಜಿನಿಯರಿಂಗ್ ಮೇಲೆ ಜಾಬ್ ಮಾಡತ್ತಾರ್ರಿ. ಆ ಫೀಲ್ಡಿಗೆ ಸಂಬಂಧಪಟ್ಟಂಗೆ ಜಾಬ್ ಮಾಡತ್ತಾರ. ಓಕೆ, ಇದಾಗಿತ್ರಿ ನಮ್ದು ಮತ್ತು ನಮ್ಮ ತಂಗಿದು ಕ್ವಾಲಿಫಿಕೇಶನ್ ಆಯ್ತು. ಎಜುಕೇಶನ್ ಏನೇನಾಗ್ಯದ ಅಂತ ಕೇಳಿದ್ರಿ ಆಯ್ತು. ನೆಕ್ಸ್ಟ್ ಸುನೀಲ್ ಜಮಾದಾರ್ ಅಂತೇಳಿ, ನಂಬರ್ ಸೆಂಡ್ ಮೀ ಯುವರ್ ಬ್ರೋ. ಓಕೆ ಬ್ರೋ, ನಂಬರ್ ಕೇಳ್ಯಾರ ಪಾಪ. ನಂಬರ್ ಕೊಡ್ತೀನಿ ರೀ ನಂಬರ್. ಈಗ ಅಟ್ ಪ್ರೆಸೆಂಟ್ ರೀ ಸೋಷಿಯಲ್ ಮೀಡಿಯಾ ಒಳಗೆ ನಾವು ಕಾಲ್ ಮಾಡ್ಬೋದು, ಮೆಸೇಜ್ ಮಾಡ್ಬೋದು. ಹಂಗೇನ್ರಿ ಮಾತಾಡೋದಿತ್ತು ಅಂತಂದ್ರೆ ಇನ್ಸ್ಟಾಗ್ರಾಮ್ ಒಳಗೆ ನೀವು ಕಾಲ್ ಮಾಡ್ರಿ, ನನಗೆ ಕಾಲ್ ಮಾಡ್ರಿ, ವಾಯ್ಸ್ ಕಾಲ್ ಮಾಡ್ರಿ, ವಿಡಿಯೋ ಕಾಲ್ ಮಾಡ್ರಿ, ಚಾಟ್ ಮಾಡ್ರಿ, ವಿಡಿಯೋ ಮಾಡಮ್ ಇನ್ಸ್ಟಾಗ್ರಾಮ್ ಒಳಗೆ. ಹಂಗೇನ್ರಿ ಪರ್ಸನಲ್ ನಂಬರ್ ಶೇರ್ ಮಾಡುವಂಥ ಸಿಚುವೇಶನ್ ಬಂತಂದ್ರೆ ಶೇರ್ ಮಾಡಮ್ರಿ, ಅದೇನು ಪ್ರಾಬ್ಲಮ್ ಇಲ್ರಿ, ಮಾಡ್ಬೋದು. ಓಕೆ, ನೆಕ್ಸ್ಟ್ ದ ಸ್ಟಾರ್ 1, ವೇಟ್ ಮಾಡ್ಲತ್ತೀನಿ ಯಾವಾಗ ಬರ್ತೀಪ್ಪ? ಬೈ, ಎಲ್ಲಿ ವೇಟ್ ಮಾಡ್ಲತ್ತಿದ್ದಿ? ನೀ ಬೆಂಗಳೂರಿನಾಗ ಇದ್ದಿ, ನಾ ಕಲಬುರ್ಗಿ ಒಳಗಿದ್ದೀನಿ. ಬೆಂಗಳೂರಿಗೆ ಬಾ ಅಂತೇನು? ವೇಟ್ ಮಾಡ್ಲತ್ತೀನಿ ಯಾವಾಗ ಬರ್ತೀಪ್ಪ? ಬರ್ತೀನಿ ಬೈ, ಬರ್ತೀನಿ. ಬೆಂಗಳೂರಿಗೆ ಬರುವಂಥ ಸಿಚುವೇಶನ್ ಬಂತು ಅಂದ್ರೆ ಬರ್ತೀನಿ. ಯಾಕೋ ಕಲಬುರ್ಗಿ ಬಿಟ್ಟು ಬರ್ಲಿಕ್ಕೆ ಮನ್ಸಿಲ್ಲ ನನಗೆ ಎಲ್ಲಿಗೂ. ಅದಕ್ಕೆ ಏನೋ ಕಲಬುರ್ಗಿ ಬಿಟ್ಟು ಹೋಗಿಲ್ಲ, ಎಲ್ಲೂ ಹೋಗಿಲ್ಲ. ಬರ್ತೀನಿ. ನೆಕ್ಸ್ಟ್ ಇಟ್ಸ್ ಮೀ ಕಿರಣ್ ಸಾಗರ್, ಮಗ ನಮ್ಮ ಕ್ಲಾಸ್ಮೇಟ್ಸ್ ಕರೆದು ಒಂದು ಒಳ್ಳೆ ವಿಡಿಯೋ ಮಾಡು ಆ್ಯಂಡ್ ಗೋವಾ ಪ್ಲ್ಯಾನ್ ಮಾಡು. ನಿಮ್ಮದು ನಿಮ್ಗೆಲ್ಲರೂ ಕರೆದೊಂದು ವಿಡಿಯೋ ಮಾಡ್ಬೋದು ನಾ, ಆದ್ರೂ ಗೋವಾ ಪ್ಲ್ಯಾನ್ ಮಾಡೋದು ಮಾತ್ರ ಬೈ ನನ್ನಿಂದ ಆಗಲ್ಲ. ಯಾಕಂದ್ರೆ ಗೋವಾ ಪ್ಲ್ಯಾನ್ ಅಂದ್ರೆ ಎಲ್ರಿಗೂ ಗೊತ್ತದ ಆಲ್ರೆಡಿ, ಗೋವಾ ಪ್ಲ್ಯಾನ್ ಹೆಂಗೆ ಆಗ್ತದೆ ದೋಸ್ತರದ ಅಂತೇಳಿ. ನಮ್ಮದೂ ಅದೇ ಹಾಲಾಗ್ತದ, ಅದೇ ಹಂಗೆ ಆಗ್ತದೆ. ಎಲ್ಲರೂ ಬರ್ತೀನಿ ಅಂತಾರ, ಪ್ಲ್ಯಾನ್ ಮಾಡ್ತಾರೆ, ವಾಟ್ಸಪ್ ಗ್ರೂಪ್ ಮಾಡ್ತಾರೆ, ಅದು ಇದು ಎಲ್ಲ ಉದ್ರಿ ಡಿಸ್ಕಷನ್ ಎಲ್ಲ ಮಾಡ್ತಾರೆ. ಸುಳ್ಳ ಮಕ್ಕಳು ಲಾಸ್ಟ್ ಟೈಮಿಗೆ ಸ್ವಿಚ್ ಆಫ್. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ,
ನಿನ್ ಜನ್ಮಕ್ಕೆ ಹೋಗೋ. ಸುಚಾಫೆ ಯಾವ ಒಬ್ಬನು ಬರಲ್ಲ. ಮುಂಜಾನೆ 8ಕ್ಕೆ ಹೇಳ್ತೀನಂತವ 10ಕ್ಕೆ ಎದ್ದಿರ್ತವ. ಗೊತ್ತೇ ಅದ ಹಾಲತ್. ಇದ್ರ ಬಗ್ಗೆ ಜಾಸ್ತಿ ಡೀಟೇಲ್ ಆಗಿ ಹೇಳೋದೇನು ಬೇಕೇ ಆಗಿಲ್ಲ. ನೋಡೋರಿಗೆ ಎಲ್ಲರಿಗೂ ಗೊತ್ತೇ ಅದ ಗೋವಾ ಪ್ಲಾನ್ ಹೆಂಗಿರುತ್ತೆ ಅಂತೇಳಿ. ನಮ್ಮನ್ನು ಅಟ್ಟೆ ಆಗ್ತದ ಬೈ. ಯಾವ ಗೋವಾ ಪ್ಲಾನ್ ಬೇಡ, ಏನು ಬೇಡ. ಸುಮ್ ಇಲ್ಲೇ ನೋಡ್ರಿ ಅಪ್ಪನ ಗುಡಿಗೆ ಹೋಗಿ ಬರಮಿ. ಅಪ್ಪನ ಗುಡಿಗೆ ಹೋಗಿ ಬರಮಿ. ಇಲ್ಲ ಅಟಕಲ್ ರೇವಣಸಿದ್ದೇಶ್ವರ ಗುಡ್ಡಕ್ಕೆ ಹೋಗಿ ಬರಮಿ. ಇಲ್ಲೇ ಎಲ್ರಿ ಹೋಗಿ ಬರಮ್ ನೋಡ್ರಿ ಪ್ಲಾನ್ ಮಾಡಿ. ಎಲ್ಲೋತ್ತೇ ಗೋವಾಕ ನಿಮ್ಮದು ಇದೇನು ಆಗಲ್ ಬೈ. ಇದು ಬೇಡ. ಬೇಕಾದ್ರೆ ಎಲ್ಲರೂ ಕರೆದು ದಿನ ಒಂದು ವಿಡಿಯೋ ಮಾಡಮ್ ಬೇಕಾದ್ರೆ, ಅದು ಆಗ್ತದ. ಓಕೆ, ನೆಕ್ಸ್ಟ್ ಇವು 6 ಕ್ವಶನ್ಸ್ ಅದ್ರಿ. ಲಾಸ್ಟ್ ಕ್ವಶನ್ ಅದ. ಫೇಸ್ಬುಕ್ ಒಳಗೆ ಕೇಳ್ಯಾರ. ಫೇಸ್ಬುಕ್ ಒಳಗೆ ಓನ್ಲಿ 1 ಪರ್ಸನ್ ಇವ್ರೊಬ್ಬರೇ ಕೇಳ್ಯಾರ. ರೇವಣಸಿದ್ದು ಮುಕ್ರಂಬಿ ಅಂತೇಳಿ ಅವರದ್ದವರು. ಹೂ ಹ್ಯಾಸ್ ಎಸ್ಟಾಬ್ಲಿಷ್ಡ್ ಬಹುಮನಿ ಎಂಪರರ್. ಸೊಪ್ಪು ಅಣ್ಣ, ಏನ್ ಕ್ವಶನ್ ಅಣ್ಣ ಇದು? ಏನಣ್ಣ ಕ್ಲಾಸ್ನೇ ಡೌಟ್ಸ್ ಕೇಳ್ದಂಗೆ ಕೇಳತ್ತಿದೆ. ಎಂತ ಕ್ವಶನ್ ಕೇಳತ್ತಿದೆ ಇದು ಭೈ? ಹೆಂಗ ನೀ ಇಂತಿಂತ ಕ್ವಶನ್ಸ್ ಕೇಳಿದ್ರೆ ಹೆಂಗ? ಏನ್ರಿ ಬೇರೆ ಏನ್ರಿ ಕೇಳ್ತಾರ ಅಂದ್ರ ಇಂಥ ಕ್ವಶನ್ಸ್ ಕೇಳಿದ್ರೆ ಹೆಂಗ? ಎಲ್ಲ ಮುಗಿಸಿ ಅವಾಗ ಬಹುಮನಿ ಸುಲ್ತಾನರು ಇವೆಲ್ಲ ಅವಾಗ ಓದಿದ. ಇದು ನಾವು SSLC ಇದ್ದಾಗ ಹೈಸ್ಕೂಲ್ ಒಳಗೆ ಓದಿವೋ ಇವೆಲ್ಲ ಈಗೆಲ್ಲ ನೆನಪಿರ್ಬೇಕು. ಅಂದ್ರೂ ಸ್ವಲ್ಪ ಭೈ ನೀ ಕ್ವಶನ್ ಕೇಳಿದ್ಮೇಲೆ ನಾನು ಅದ್ರ ಬಗ್ಗೆ ತಿಳ್ಕೊಂಡು ಬಂದೀನಿ. ಹೇಳ್ತೀನಿ. ನೀ ಕೇಳಿದಂತ ಹೇಳ್ತೀನಿ ಬೈ. ನಿನ್ ಸಲುವಾಗಿ ಹೇಳ್ತೀನಿ. ಸ್ವಲ್ಪ ರೆಕಾರ್ಡ್ಸ್ ಬರಿಬೇಕಾಗ್ತದ್ರಿ. ಇವೆಲ್ಲ ನಮಗೆಲ್ಲ ನೆನಪಿರಲ್ಲ. ನಾವು ಇನ್ನೊಂದು ನಮ್ದು ಸೋಷಿಯಲ್ ಸಬ್ಜೆಕ್ಟ್ ಅಲ್ಲ, ನಮ್ದು ಮ್ಯಾಥ್ಸ್ ಸಬ್ಜೆಕ್ಟ್ ಅದ. ಮ್ಯಾಥ್ಸ್ ಬಗ್ಗೆ ಏನಾರ ಕೇಳಿದ್ರೆ ಪಟ್ಟತ್ ಹೇಳ್ಬೋದಪ್ಪ. ಅದು ಬಿಟ್ಟು ನೀವು ಸೋಷಿಯಲ್ ಸೈನ್ಸ್ ಸೈನ್ಸ್ ಬಗ್ಗೆ ನೀವು ಏನಾರ ಕೇಳಿದ್ರೆ ಹೇಳ್ಬೋದು. ಸೋಷಿಯಲ್ ಸ್ವಲ್ಪ ನಮಗೆ ಅಷ್ಟಕ್ಕಷ್ಟೇ ಟಚ್ನಾಗಿಲ್ರಿ. ಇವ್ರು ನೋಡ್ರಿ, ಕ್ರಿಸ್ತಶಕ 1347ರಿಂದ 1527 ತನಕ ಆಳ್ವಿಕೆ ಮಾಡ್ಯಾರ್ರಿ ಬಹುಮನಿ ಸುಲ್ತಾನರು. ಇವ್ರದ್ದು ಕಿಂಗ್ಡಮ್, ಇವ್ರದೇನು ಕಿಂಗ್ಡಮ್ ಇತ್ತಲ್ರಿ, ಎಂಪೈರ್ ಸ್ಥಾಪನೆ ಮಾಡಿದ್ರು ಯಾರಂತಂದ್ರೆ ಅಲಾವುದ್ದೀನ್ ಹಸನ್ ಬಹುಮನಿ ಶಾ ಅಂತೇಳಿ. ಹಿ ಈಸ್ ಆಲ್ಸೋ ನೋನ್ ಆಸ್ ಜಾಫರ್ ಖಾನ್. ಅವ್ರಿಗೆ ಜಾಫರ್ ಖಾನ್ ಅಂತನೂ ಕರಿತಾ ಇದ್ರು. ಇವ್ರು ಬಹುಮನಿ ಕಿಂಗ್ಡಮ್ದು ಫೌಂಡರ್. ಇವರೇ ಕಂಡಿಡ್ದಾರ ಅದು ಬಹುಮನಿ ಕಿಂಗ್ಡಮ್. ಓಕೆ, ಒಂದ್ ಬುಕ್ ಅದ ರೀ, ಬಹುಮನಿ ಕಿಂಗ್ಡಮ್ ಅಂತ ಒಂದು ಬುಕ್ ಅದ ರೀ. ಆ ಬುಕ್ಕಿನ ಪ್ರಕಾರ, ಆ ಬುಕ್ಕಿನ ಒಳಗೆ ಇದ್ದ ಪ್ರಕಾರ ದ ಕ್ಯಾಪಿಟಲ್ ಆಫ್ ದ ಬಹುಮನಿ ಕಿಂಗ್ಡಮ್ ವಾಸ್ ಇನಿಷಿಯಲಿ ಕಲಬುರ್ಗಿ. ಸ್ಟಾರ್ಟಿಂಗ್ ಒಳಗ ಕಲಬುರ್ಗಿನೇ ಆ ಬಹುಮನಿ ಕಿಂಗ್ಡಮ್ದು ರಾಜಧಾನಿ ಇತ್ತಂತ್ರಿ. ಆದ್ಮೇಲೆ ಏನಾಯ್ತಂತ್ರಿ, ಲೇಟರ್ ಸ್ವಲ್ಪ ದಿನ ಇನ್ ದ ಸೆನ್ಸ್ 1424 ಕ್ರಿಸ್ತಶಕ 1424 ಏನಾಯ್ತ್ರಿ, ಕಲಬುರ್ಗಿ ಇದ್ದಿದ್ದ ರಾಜಧಾನಿ ಏನಾಯ್ತ್ರಿ, ಅದು ಹೋಗಿ ಬೀದರ್ ಆಯ್ತಂತ್ರ. ಅವ್ರದ್ದು ರಾಜಧಾನಿ ಬೀದರ್ ಆಯ್ತಂತ. ಯಾವಾಗ 1424 ಶಿಫ್ಟ್ ಆಯ್ತು. ಅದು ಕಲಬುರ್ಗಿನಿಂದ ಬೀದರಿಗೆ ಶಿಫ್ಟ್ ಆಯ್ತಂತ್ರ ಅವ್ರ ರಾಜಧಾನಿ. ಸೊ ಇದಿಷ್ಟು ಸಾಕ್ರಿ. ನಾವು ಜಾಸ್ತಿ ಇಲ್ಲೇನು ಸೆಮಿನಾರ್ ಕೊಡೋದಿಲ್ಲ, ಏನಿಲ್ಲ. ಅವ್ರು ಕೇಳಿ ಕ್ವಶನಿಗೆ ಇದಿಷ್ಟು ಆನ್ಸರ್ ಸಾಕು. ಓಕೆ, ಸೊ ಇದಾಗಿತ್ರಿ ಇವತ್ತಿನ ಕ್ವಶನ್ ಅಂಡ್ ಆನ್ಸರ್ಸ್ ವಿಡಿಯೋ. ಮತ್ತೆ ಇನ್ನೊಂದು ಸ್ವಲ್ಪ ದಿನದಾಗ ಕ್ವಶನ್ ಅಂಡ್ ಆನ್ಸರ್ಸ್ ಕೇರಿ ಅಂತೇಳಿ ಇನ್ಸ್ಟಾಗ್ರಾಮ್ ಒಳಗೆ ಸ್ಟೋರಿ ಹಾಕ್ತೀನಿ ರೀ. ಮತ್ತೇನಾದರೂ ಡಿಫ್ರೆಂಟ್ ಆಗಿ ಸ್ವಲ್ಪ ಚೆನ್ನಾಗಿರೋ ಕ್ವಶನ್ಸ್ ಕೇಳಿ, ಕ್ರಿಯೇಟಿವ್ ಆಗಿ ಕೇಳಿ, ನನ್ನ ಲೈಫ್ ಬಗ್ಗೆ ಕೇಳಿ, ಇಲ್ಲ ಸೋಷಿಯಲ್ ಮೀಡಿಯಾ ಬಗ್ಗೆ ಕೇಳಿ. ನೀವು ಯಾವ ರೀತಿ ಕೇಳ್ತೀರಿ ಕೇಳಿ, ಜರ ಚಲೋ ಇದ್ದೀವಿ ಕ್ವಶನ್ಸ್ ಕೇಳಿ. ಆನ್ಸರ್ ಮಾಡ್ಲಿಕ್ಕೆ ನನಗೂ ಮಜಾ ಬರಬೇಕು, ಕ್ಯೂರಿಯಾಸಿಟಿ ಇರಬೇಕು. ಏನು ಕ್ವಶನ್ಸ್ ಕೇಳ್ತಾರಪ್ಪ ಅನ್ನೋ ಕ್ಯೂರಿಯಾಸಿಟಿ ನನಗೂ ಇರಬೇಕು. ನೀವು ಕೇಳಿ ಕ್ವಶನ್ಸಿಗೆ ಆನ್ಸರ್ ಮಾಡ್ಲಿಕ್ಕೆ ನನಗೂ ಮಜಾ ಬರಬೇಕು. ಹಿಂಗೆ ಸಪೋರ್ಟ್ ಮಾಡ್ತಾರ್ರಿ. ನಿಮ್ಮ ಲವ್, ನಿಮ್ಮ ಸಪೋರ್ಟ್ ಯಾವಾಗಲೂ ಹಿಂಗೆ ಇರಲಿ. ಯಾಕಂತಂದ್ರೆ ಸ್ವಲ್ಪ ದಿನದಾಗ ಇಷ್ಟು ಒಳ್ಳೆ ಗ್ರೋತ್ ಕಾಣ್ತೀನಿ ಅಂತ ನಾನು ಅನ್ಕೊಂಡಿರಲಿಲ್ಲ. ಸೋಷಿಯಲ್ ಮೀಡಿಯಾಗೆ ಎಂಟ್ರಿ ಕೊಟ್ಟು ಸ್ವಲ್ಪ ದಿನ ಆಯಿತು, ಆದರೂ ಒಳ್ಳೆ ಗ್ರೋತ್ ಕಂಡೀನಿ. ನಿಮ್ಮ ಆಶೀರ್ವಾದ, ನಿಮ್ಮ ಸಪೋರ್ಟ್ನಿಂದ ಅದು ಸಾಧ್ಯ. ಸೊ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರ್ರಿ. ಮತ್ತೆ ಸಿಗಮ್ರಿ ಮುಂದಿನ ವಿಡಿಯೋದಾಗ. ಹೋಗ್ಬರಮ್ರಿ. ಪಾರ ಪಟ್ಟಿ ಮಂದಿ ಗೆಳೆತಾನ ಮಾಡ್ದವ್ರ ಜೀವನ ಹೈರಾಣ.